ಹಾಯ್, ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಜೈ ಶ್ರೀರಾಮ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮ ಭದ್ರಾವತಿಯ ಶಿವನಿ ರೋಡಲ್ಲಿರೋ ಉದ್ದಾಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ರಾಮನವಮಿ ಆಗಿರೋದ್ರಿಂದ ಸೊ ತುಂಬಾ ಕ್ರೌಡ್ ಇದ್ದಾರೆ ನೋಡಿ. ಇಲ್ಲಿ ಎಷ್ಟು ಗಾಡಿ, ಎಷ್ಟು ದೂರದಿಂದ ದೂರ ಇದೆ. ಇನ್ನೂ ದೇವಸ್ಥಾನ ತುಂಬ ದೂರ ಇದೆ. ಇಲ್ಲಿವರೆಗೂ ಇಷ್ಟು ಗಾಡಿ ನಿಂತಿದ್ದಾವೆ ಅಂದರೆ ಇಷ್ಟು ಕ್ಯೂ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ. ಸೊ ತುಂಬಾ ಜನ ಇದ್ದಾರೆ ಅನಿಸುತ್ತೆ. ನಾವು ಹೋಗ್ತಾಯಿದ್ದೀವಿ ಬೈಕಲ್ಲಿ. ಸೊ ನೋಡಿ, ಎಲ್ಲ ಫುಲ್ಲು ಜಾತ್ರೆ, ಉದ್ದಾಂಜನೇಯ ಜಾತ್ರೆ. ಇವತ್ತು ರಾಮನವಮಿ ದಿನವೇ ಬಂದಿರೋದ್ರಿಂದ ತುಂಬಾ ಕ್ರೌಡ್ ಇದೆ ಈ ಸರಿ ನೋಡಿ. ನಾವು ಹೋಗ್ತಾಯಿದ್ದೀವಿ, ಇನ್ನೂ ದೇವಸ್ಥಾನ ಸಿಗ್ತಾನೆ ಇಲ್ಲ. ಸೊ ನಾವು ಎಲ್ಲಿವರೆಗೂ ಹೋಗುತ್ತೆ ನೋಡೋಣ ಅಂತ ಬೈಕಲ್ಲ ಹೋಗ್ಬೋದು, ಅದಕ್ಕೆ ಹೊರಟಿದ್ದೀವಿ. ನೋಡೋಣ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗಲಿ ಅಂತ ಹೊರಟ್ವಿ. ನೋಡಿರಿ, ಫುಲ್ಲು ಜಾತ್ರೆ ಆಗಿಬಿಟ್ಟಿದೆ. ಆ ಕಡೆ ಈ ಕಡೆ ಅಂಗಡಿ ಮುಂಗಟ್ಟುಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ನಾವು ಹೋಗ್ತಾ ಇದ್ದೀನಿ, ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಸೊ ಬನ್ನಿ, ಇವತ್ತು ಉದ್ದಾಂಜನೇಯ ಸ್ವಾಮಿ ದೇವರ ದರ್ಶನ ಮಾಡ್ಕೊಂಡು ನಿಮಗೂ ಮಾಡಿಸ್ತೀನಿ. ಸೊ ಅದಕ್ಕೋಸ್ಕರ ನೋಡಿದೆ, ಇಲ್ಲಿ ಪೊಲೀಸಪ್ಪವರು ಬ್ಯಾರಿಗೇಟ್ ಹಾಕಿ ಇಲ್ಲಿಗೆ ಸ್ಟಾಪ್ ಮಾಡಿ ಅಂದರು. ಸೊ ನಾವೆಲ್ಲ ಇಳಿದು ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಕ್ಯೂ ಇದೆ ಫುಲ್ಲು. ಇವತ್ತು ದೇವಸ್ಥಾನದ ಹೊರಗಡೆವರೆಗೂ ಕ್ಯೂ ಇದೆ ನೋಡಿ. ಇಲ್ಲಿ ಎಲ್ಲಿವರೆಗೂ ಕ್ಯೂ ನಿಂತಿದ್ದೀವಿ ನಾವು ಲೈನಲ್ಲಿ. ತುಂಬಾ ಜನ ಇದ್ದಾರೆ. ಬಿಸಿಲು ಈದೆಗೆ ಆದ್ರೂ ತುಂಬಾ ದೇವ್ರ ದರ್ಶನ ಅಲ್ಲ ನಿಂತ್ಕೊಂಡು. ಸೊ ನೋಡಿ, ಉದ್ದಾಂಜನೇಯ ಸ್ವಾಮಿ ದೇವಸ್ಥಾನ, ಗಂಗೂರು, ಭದ್ರಾವತಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ತುಂಬಾ ಕ್ರೌಡ್ ಇರೋದ್ರಿಂದ KSRTC ಬಸ್ ಎಲ್ಲ ಬಿಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸರು ಇದ್ದಾರೆ. ಸೊ ಇಲ್ಲಿ ನಮ್ಮ ಲಿತ್ವಿಕವ್ರು ಅಪ್ಪ ಅಂತಿದ್ದಾರೆ. ಸೊ ನೋಡಿ, ಇಲ್ಲಿ ಒಳಗಡೆ ಎಲ್ಲ ಎಷ್ಟು ಜನ ಕ್ರೌಡ್ ಇದ್ದಾರೆ ಯಪ್ಪ. ನಮಗಂತೂ ಮಗು ಎತ್ಕೊಂಡು ಹೋಗಿ ದೇವರ ದರ್ಶನಕ್ಕೆ ನಿಂತ್ಕೊಂಡ್ವಿ. ಫುಲ್ಲು ರಶ್ ನೋಡಿ ಇಲ್ಲಿ ಹೇಗಿದ್ದಾರೆ. ಅದು ಆ ಕಡೆ ಅರ್ಧ ಇರೋದು ಊಟಕ್ಕೋಸ್ಕರ, ಈ ಕಡೆದು ದರ್ಶನಕ್ಕೆ. ಸೊ ತುಂಬಾ ಅವಾಯ್ಡ್ ಮಾಡ್ತಾಯಿದ್ದಾರೆ. ಸೊ ನೋಡಿ, ನಾನು ನನ್ನ ಹೆಂಡತಿ ಇಬ್ಬರು ಇದ್ದೀವಿ ನೋಡಿ. ಇಲ್ಲಿ ನಮ್ಮ ಲಿತ್ವಿಕವರು ಹೋಗ್ತಾಯಿದ್ದಾರೆ ದರ್ಶನಕ್ಕೆ, ಇಷ್ಟು ಜನ ಕ್ರೌಡಲ್ಲೂ. ಸೊ ತುಂಬಾ ಖುಷಿಯಾಯಿತು ನೋಡಿ. ಈಗ ದರ್ಶನ ಮಾಡಿಸ್ತೀನಿ ನಿಮಗೂ ನೋಡಿ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ, ಉದ್ದಾಂಜನೇಯ ಸ್ವಾಮಿ. ಸೊ ತುಂಬಾ ಕ್ರೌಡ್ ಇದ್ದಾರೆ ಇವತ್ತು. ಸೊ ನೋಡಿ, ಆಂಜನೇಯ ದರ್ಶನ ಮಾಡ್ಕೊಳ್ಳಿ. ಇದು ತುಂಬ ಪುರಾತನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಜನಗಳು ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಇವತ್ತು. ಸೊ ನಾವು ದರ್ಶನ ಎಲ್ಲ ಆಯಿತು. ಸೊ ಮುಂದೆ ಹೊರಟ್ವಿ. ಸೊ ಲಿತ್ವಿಕವರು ತುಂಬಾ ಫುಲ್ಲು ಖುಷಿಯಾಗ್ಬಿಟ್ಟು ನೋಡ್ತಾಯಿದ್ರು ದೇವ್ರನ್ನ. ಸೊ ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡಿದ್ವಿ. ಹಂಗೆ ಒಂದು ಫ್ಯಾಮಿಲಿ ಗ್ರೂಪ್ ಫೋಟೋ ಒಂದು ತಗೊಂಡ್ವಿ. ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು ಇಬ್ಬರು ನೋಡಿ. ಈಗ ಊಟಕ್ಕೆ ಕೂತಿದ್ದಾರೆ ಲಿತ್ವಿಕವರು, ಒಂದೊಂದೇ ತಿನ್ಕೊಂಡು. ನಾವು ಎಲ್ಲ ಕೂತ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಂದಮೇಲೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ತಗೊಂಡು ತಿಂದ್ವಿ. ಎಲ್ಲ ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲ ಊಟ ಎಲ್ಲ ಮುಗಿದು ಹೊರಟ್ವಿ. ಸೊ ಇಲ್ಲಿ ಎಲ್ಲ ಬೋಂಡ, ಮಂಡಕ್ಕಿ, ಖಾರ ಎಲ್ಲ ಮಾರ್ತಾಯಿದ್ರು. ಸೊ ನಾವು ಎಲ್ಲ ತಗೊಂಡು ಹಂಗೆ ಮುಂದೆ ಬಂದ್ವಿ. ಐಸ್ ಕ್ರೀಮ್ ಇತ್ತು. ಲಿತ್ವಿಕರು ಐಸ್ ಕ್ರೀಮ್ ಕೇಳಿದ್ರು ಅಂತ ಮತ್ತೆ ಎಲ್ಲ ಐಸ್ ಕ್ರೀಮ್ ತಗೊಂಡು ತಿಂತಾಯಿದ್ವಿ. ಸೊ ನೋಡಿ, ಇಲ್ಲಿ ಲಿತ್ವಿಕರು ಅಲ್ಲೇ ಶುರು ಮಾಡೇ ಬಿಟ್ರು ಐಸ್ ಕ್ರೀಮ್ ತಿನ್ನಲಿಕ್ಕೆ. ಸೊ ನಾವು ಒಂದೊಂದು ಐಸ್ ಕ್ರೀಮ್ ತಗೊಂಡು ಬಿಸಿಲಲ್ಲಿ ಸ್ವಲ್ಪ ಬಾಡಿ ತಂಪು ಮಾಡ್ಕೊಂಡ್ವಿ ಐಸ್ ಕ್ರೀಮ್ ತಿನ್ಕೊಂಡು. ಸೊ ಲಿತ್ವಿಕರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಐಸ್ ಕ್ರೀಮ್ ತಿನ್ನೋದ್ರಲ್ಲಿ. ಎಲ್ಲ ತಿನ್ಕೊಂಡು ಮತ್ತೆ ಗಾಡಿ ಎತ್ಕೊಂಡು ರಿಟರ್ನ್ ಬ್ಯಾಕ್ ಹೋಮ್ ಹೊರಟ್ವಿ, ಮನೆಗೆ ಹೊರಟ್ವಿ. ಸೊ ನೋಡಿ, ಇಲ್ಲಿ ಇದು ಚಾನಲಲ್ಲಿ ಎಷ್ಟು ದೊಡ್ಡ ಚಾನಲ್ ಗೊತ್ತಾ, ಇದು ತುಂಬ ಆಳ ಇದೆ. ಸೊ ಹುಡುಗರೆಲ್ಲ ಹೊಡಿತಾಯಿದ್ರು. ತುಂಬಾ ಖುಷಿ ಆಯಿತು ನೋಡಿ. ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಎಲ್ರಿಗೂ ನಾವು ರಾಮನವಮಿ ಹಬ್ಬದ ಶುಭಾಶಯಗಳು ಅಂತ ಮತ್ತೊಮ್ಮೆ ಹೇಳ್ತಾ, ನಾವು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್, ಟೇಕ್ ಕೇರ್.